ಮತ್ತು ಕಾವ್ಯಗೆ ಸೂಪರ್ ಆಗಿರುವಂಥ ಗಿಫ್ಟ್ ಸಿಕ್ಕಿದೆ. ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಈಗ ಅಭಿಮನ್ಯು ಒಬ್ಬರು ಬಂದು ಗಿಫ್ಟನ್ನು ಸಹ ಕೊಟ್ಟಿದ್ದಾರೆ. ಸಖತ್ತಾಗಿರುವಂಥ ಗಿಫ್ಟ್ ಇದು. ಸೊ ಇವರು ಈ ಥರ ರೆಡಿ ಮಾಡ್ತಾರೆ, ಬೇಕಾದ್ರೆ ಪರ್ಚೇಸ್ ಸಹ ಮಾಡ್ಬೋದು ಇವ್ರ ಹತ್ರ. ಇದು ಯಾವ ಥರ ಗಿಫ್ಟ್ ಅಂದರೆ ಬಿಗ್ ಬಾಸ್ ಮೆಮೊರೀಸ್ ಎಲ್ಲವನ್ನೂ ಕೂಡ ಒಟ್ಟಿಗೆ ಒಂದು ಫೋಟೋ ಫ್ರೇಮ್ ಥರ ಸಣ್ಣದಾಗಿ ಮಾಡಿ, ಇದು ಮಿನಿಯೇಚರ್ ಗಿಫ್ಟ್ ಇದು. ಸೊ ಇದರಲ್ಲಿ ಎಲ್ಲದನ್ನು ಕೂಡ ಕೂಡಿಸಿರ್ತಾರೆ ಒಂದು ಬಾಕ್ಸಲ್ಲಿ. ಜೊತೆಗೆ ಗಿಲ್ಲಿ ಮತ್ತು ಕಾವ್ಯ ಒಟ್ಟಿಗೆ ನಿಂತ್ಕೊಂಡಿರುವಂಥ ಒಂದು ಫೋಟೋದ ರೀತಿಯ ಒಂದು ಗೊಂಬೆನ ಮಾಡಿರ್ತಾರೆ. ಸೊ ಅದನ್ನು ಕೊಟ್ಟಿದ್ದಾರೆ ಗಿಫ್ಟ್ ಆಗಿ. ತುಂಬಾ ಕ್ಯೂಟ್ ಆಗಿದೆ ಮತ್ತು ಜನರು ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಒಂದು ಗಿಫ್ಟನ್ನು ನೋಡಿ. ಗಿಲ್ಲಿ ಮತ್ತು ಕಾವ್ಯ ಒಂದು ಜೋಡಿಯಾಗಿ ಕೊಟ್ಟಿರುವ ನೋಡಿ, ಇದೇ ಒಂದು ಗಿಫ್ಟ್ ಸಖತ್ತಾಗಿ ಮೂಡಿ ಬಂದಿದೆ. ಕಂಪ್ಲೀಟ್ ಒಂದು ಮೆಮೊರಿಯ ಗಿಫ್ಟ್ ಇದು. ಸೊ ಇದನ್ನು ಇಟ್ಕೋಬೋದು, ಪ್ರಿಸರ್ವ್ ಥರ ಮಾಡ್ಬೋದು. ಸೊ ಗಿಲ್ಲಿ ಮತ್ತು ಕಾವ್ಯ ಒಟ್ಟಿಗೆ ನಿಂತ್ಕೊಂಡಿದ್ದಾರೆ, ಇದನ್ನು ಸ್ವೀಕರಿಸಿದ್ದಾರೆ ಕಾವ್ಯ ಅವರು. ಜೋಡಿ ನಿಜವಾಗ್ಲೂ ಕೂಡ ಸೂಪರ್, ಎಲ್ರಿಗೂ ಕೂಡ ಇಷ್ಟ. ಗಿಲ್ಲಿ ಮತ್ತು ಕಾವ್ಯ ಒಂದಾಗಬೇಕು ಅಂತಲೇ ಬಯಸುತ್ತಾರೆ. ಬಟ್ ಆದರೆ ಅಲ್ಲಿ ಗಿಲ್ಲಿಗೆ ಇಷ್ಟ ಇದ್ದರೂ ಕೂಡ ಕಾವ್ಯಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಅವ್ರ ಮನಸ್ಸು ಮಾಡ್ತಾ ಇಲ್ಲ. ಸೊ ಹೀಗಾಗಿ ಅದನ್ನು ಯಾರೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೋಬೋದು ಅಷ್ಟೇ, ಅದನ್ನು ಅನ್ಸೋಕ್ಕಂತೂ ಸಾಧ್ಯ ಇಲ್ಲ. ಗಿಲ್ಲಿ ಅವರು ಬಿಡುವನ ಮಾಡಿಕೊಂಡು ಮನೇಲಿದ್ದಂಥ ಟೈಮಲ್ಲಿ ಹೋಗಿ ಇಲ್ಲಿ ಮೀಟಾಗಿ ಆ ಒಂದು ಗಿಫ್ಟನ್ನು ಕೊಡ್ತಾರೆ. ಗಿಲ್ಲಿ ಅವರು ಕೂಡ ಸ್ವೀಕರಿಸ್ತಾರೆ, ಖುಷಿ ಪಡ್ತಾರೆ.